ರೀಸೆಂಟ್ ಕೇಸ್ ನಮ್ಗಿಂತ ಚೆನ್ನಾಗಿ ಗೊತ್ತಿರುತ್ತೆ ಸರ್. ಡೆಲ್ಲಿಲಿ ಆಗಿರೋ ಬ್ಲಾಸ್ಟ್ ರಿಲೇಟೆಡ್ ಆಗಿ ನಿಮ್ಮ ನಂಬರ್ ಅದ್ರಲ್ಲಿ ಸಿಂಕ್ ಆಗಿದೆ, ನೀವು ಇಷ್ಟು ಅಮೌಂಟ್ ಹಾಕ್ಬೇಕಾಗುತ್ತೆ, ನಿಮ್ ಹೆಸರು ಅದ್ರಲ್ಲಿ ಕೇಳಿ ಬರಬಾರ್ದು ಅಂದ್ರೆ ಅನ್ನೋ ರೀತಿಲೆಲ್ಲ ಹೆದರ್ಸ್ತಾ ಇದ್ರಂತೆ. ಈ ಮನುಷ್ಯ ಹಂತವಾಗಿ ಇಷ್ಟಿಷ್ಟು ಸಾವಿರ ಅಂತ ಹಾಕಿ ಲಕ್ಷಾಂತರ ರೂಪಾಯಿ ಕಳ್ಕೊಂಡಿದ್ದಾರೆ. ಸೊ ಯಾರಾದ್ರೂ ಫೋನ್ ಮಾಡಿ ನಾವ್ ಇಂಥವ್ರು ಇಂಥ ಆಫೀಸರ್, ನಿಮ್ ಹೆಸರು ಇದ್ರಲ್ಲಿದೆ ಅಥವಾ ನಿಮ್ ಫ್ಯಾಮಿಲಿ ಅವ್ರ ಹೆಸರಿದೆ, ನಂಬರ್ ಇದೆ, ಇಷ್ಟು ಹಣ ಹಾಕಿದ್ರೆ ನೀವು ಇದರಿಂದ ರಿಲೀಫ್ ತಗೊಳ್ತೀರಾ ಅಂದ್ರೆ ನಂಬಕ್ ಹೋಗ್ಬಾರ್ದು ಅಂತ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್, ಯಾರು ಪೊಲೀಸರು ಡಿಜಿಟಲಿ ವಿಡಿಯೋ ಮುಖಾಂತರ ಫೋನ್ ಮುಖಾಂತರ ನಿಮ್ಗೆ ಕಾಲ್ ಮಾಡ್ಬಿಟ್ಟು ಈ ತರ ಅಷ್ಟ ಹಣ ಹಾಕ್ಬೇಕು ಇಷ್ಟ ಹಣ ಹಾಕ್ಬೇಕು ಕೇಳೋದೇ ಇಲ್ಲ. ಆಮೇಲೆ ಅಂತವ್ರು ಯಾರು ಡಿಜಿಟಲ್ ಅರೆಸ್ಟ್ ಅಲ್ಲಿ ಅವ್ರದ್ದು ಯಾವ ತರ ಇರುತ್ತೆ ಅಂತ ಹೇಳಿದ್ರೆ, ಅವರು ಡ್ರೆಸ್ ಕೂಡ ಫೇಕ್ ಅಲ್ಲಿ ಹಾಕೊಂಡಿರ್ತಾರೆ. ನಾನು CBI ಅಂತ ಹೇಳ್ತಾರೆ, ಡೆಲ್ಲಿ ಪೊಲೀಸು ಮುಂಬೈ ಪೊಲೀಸ್ ಅಂತ ಹೇಳಿ ಎಲ್ಲ ಒಳ್ಳೆ ಸೆಟಪ್ ಮಾಡ್ಕೊಂಡ್ಬಿಟ್ಟು ಆ ಡ್ರೆಸ್ ಹಾಕೊಂಡ್ರೆ ಎಲ್ಲ ಡೂಪ್ಲಿಕೇಟ್ ಡ್ರೆಸ್ ಇರ್ತದೆ. ಆಮೇಲೆ ನೋಟಿಸ್ಗಳು ಸುಪ್ರೀಂ ಕೋರ್ಟ್ CBI ಎಲ್ಲಾ ಸೇರ್ಬಿಟ್ಟು ಒಂದೇ ನೋಟಿಸ್ ಕೊಡ್ತಾರೆ. ಇಂಥದೆಲ್ಲ ಸೀಲ್ಗಳೆಲ್ಲ ಹಾಕೊಂಡು ಯೂಸ್ ಮಾಡಿ ನಿಮ್ಗೆ ಕಳ್ಸಕ್ಕೆ ಪ್ರಯತ್ನ ಪಡ್ತಾರೆ. ಸೊ ಅವೆಲ್ಲ ಫೇಕ್ ಆಗಿರ್ತದೆ. ಒಂದು ಮೊಮೆಂಟ್ ಅಲ್ಲಿ ನೀವು ಯಾರೇ ಒಂದು ನಿಮ್ಗೆ ಆತರ ಅನ್ನೋನ್ ಪರ್ಸನ್ ನಿಂದ ಕಾಲ್ ಬಂತು ಅಥವಾ ವಿಡಿಯೋ ಕಾಲ್ ಬಂತು ಅಂತ ಹೇಳಿದಾಗ ಸ್ವಲ್ಪ ಪಾಸ್ ಮಾಡ್ಬೇಕು. ಇವನು ಜೆನ್ಯೂನ್ ಪರ್ಸನ್ ಇಲ್ಲ ಅಂತ ಯೋಚನೆ ಮಾಡ್ಬೇಕು. ನಿಮ್ಗೆ ಡೌಟ್ ಬಂದಾಗ ನಿಮ್ಮ ಅಕ್ಕಪಕ್ಕ ಯಾರು ಇರ್ತಾರೆ, ಫ್ರೆಂಡ್ಸು, ರಿಲೇಟಿವ್ಸು, ಪೊಲೀಸು, ಯಾರೋ ಗೊತ್ತಿರೋರ್ಗೆ ಫೋನ್ ಮಾಡ್ಬೇಕು, ಕೇಳ್ಕೋಬೇಕು. ಆ ವ್ಯಕ್ತಿ ಇಂತ ಕೇಳ್ತಾ ಇದಾರೆ, ಈ ತರ ಮಾಡ್ಬೋದು, ಸಾಧ್ಯತೆ ಇದೆಯಾ ಅಂತ ಕೇಳ್ಕೋಬೇಕು. ಸೊ ಅದಾದ ನಂತರ ಸಪೋಸ್ ನೀವು ವಿಕ್ಟಿಮ್ ಆಗಿದ್ರೆ ದೆನ್ ಯು ಕ್ಯಾನ್ ರಿಪೋರ್ಟ್ ಇಟ್. 1930 ಇದೆ, cybercrime.gov.in ಅಂತ ವೆಬ್ಸೈಟ್ ಇದೆ, ಪ್ಲಸ್ 112 ಅಂತ ನಂಬರ್ಸ್. ಮೂರಕ್ಕೂ ನೀವು ಇಮಿಡಿಯೇಟ್ ಆಗಿ ಕಂಪ್ಲೇಂಟ್ ಮಾಡಬೇಕು. ಇದು ಡಿಜಿಟಲ್ ಅರೆಸ್ಟ್. ನಿಮ್ಗೆ ವಿಕ್ಟಿಮ್ ಆಗಿದ ತಕ್ಷಣ ಯಾವುದೇ ಸೈಬರ್ ಅಫೆನ್ಸ್ ವಿತ್ ಇನ್ ಫಸ್ಟ್ ಅವರ್, ನಾವೇನ್ ಗೋಲ್ಡನ್ ಅವರ್ ಅಂತ ಹೇಳ್ತೀವಿ, ಇಮಿಡಿಯೇಟ್ ಆಗಿ ನಾವು ರಿಪೋರ್ಟ್ ಮಾಡಬೇಕು. ರಿಪೋರ್ಟ್ ಮಾಡಿದಾಗ ನೀವು ಫೈನಾನ್ಸಿಯಲಿ ಏನಾದ್ರು ಲಾಸ್ ಆಗಿದ್ರೆ ಅಂತವ್ರದ್ದು ಬಗ್ಗೆ ಅಕೌಂಟ್ ಡೀಟೇಲ್ಸ್ ನೀವು ಕೊಟ್ರೆ, ನಾವು ನಮ್ಮಲ್ಲಿ ಒಂದು ಸಿಸ್ಟಮ್ ಇದೆ, ಆಟೋಮೆಟಿಕ್ ಆ ಅಕೌಂಟ್ಸ್ ಎಲ್ಲ ಫ್ರೀಸ್ ಆಗುತ್ತೆ. ಸೊ ಡಿಜಿಟಲ್ ಅರೆಸ್ಟ್ ಬಗ್ಗೆ ಜಾಸ್ತಿ ಜನ ಆತಂಕ ಮಾಡೋದ್ ಬೇಕಾಗಿಲ್ಲ. ಬಟ್ ಪಾಸ್ ಮಾಡ್ಬಿಟ್ಟು ನಿಮ್ಮ ಬುದ್ಧಿ ಯೂಸ್ ಮಾಡ್ಬಿಟ್ಟು ಇದು ಈ ವ್ಯಕ್ತಿ ಸರಿಯಾದ ವ್ಯಕ್ತಿನ ಅಥವಾ ಜೆನ್ಯೂನ್ ಪರ್ಸನ್ ಅನ್ನೋ ಬಗ್ಗೆ ನಾವು ಯೋಚನೆ ಮಾಡ್ಬೇಕು. ಓಕೆ ಸರ್, ಈಗ ಯಾರೋ ಫೋನ್ ಮಾಡ್ತಾರೆ, ಅವ್ರು ಹೆದರ್ಸ್ತಾರೆ, ನಾನ್ ನಂಬಿಕೊಂಡು ಅವರಿಗೆ ಹಣವನ್ನು ಹಾಕಾಗಿದೆ, ಲಕ್ಷಾಂತರ ರೂಪಾಯಿ ಹೋಗಿದೆ. ಅದಾದ್ಮೇಲೆ ಗೊತ್ತಾಗುತ್ತೆ ಆತ ಸುಳ್ಳು ಅಥವಾ ಫೇಕ್ ಅಂತ. ನಾನು ಹೋಗಿ ಕಂಪ್ಲೇಂಟ್ ಕೊಡ್ತೀನಿ. ಕಳ್ಕೊಂಡಿರೋ ಹಣ ನನಗೆ ಬರೋ ಸಾಧ್ಯತೆ ಎಷ್ಟಿದೆ ಸರ್? ನಾನು ಹೋಗೋ ಟೈಮ್ ಮೇಲೆ ಡಿಪೆಂಡ್ ಆಗುತ್ತೆ ಅಥವಾ ಹೇಗೆ ಅದು? ನಾನು ಹೀಗೆ ಹೇಳ್ದಂಗೆ ಡಿಜಿಟಲ್ ಅರೆಸ್ಟ್ ಅಥವಾ ಯಾವುದೇ ಸೈಬರ್ ಅಫೆನ್ಸಸ್ ನಿಮ್ಗೆ ರಿಯಲೈಸ್ ಆಗಿದ ತಕ್ಷಣ ಇಮಿಡಿಯೇಟ್ ಆಗಿ ಫಸ್ಟ್ ಅವರ್ ನಲ್ಲಿ ಯಾವುದೇ ಡಾಟಾ ನಿಮ್ಮ ಮೊಬೈಲ್ ಅಥವಾ ಕಂಪ್ಯೂಟರ್ ನಲ್ಲಿ ಅದೇನು ಟ್ರಾನ್ಸಾಕ್ಷನ್ ನಡೆದಿರ್ತದೆ ಅದನ್ನ ಡಿಲೀಟ್ ಮಾಡ್ದೇನೆ ಅಥವಾ ಮೊಬೈಲ್ ನ ಫಾರ್ಮ್ಯಾಟ್ ಮಾಡ್ದೇನೆ ಅದನ್ನ ಪ್ರಿಸರ್ವ್ ಮಾಡ್ಬಿಟ್ಟು ಆ ಟ್ರಾನ್ಸಾಕ್ಷನ್ IDs, ಆ ಅಕೌಂಟ್ ಡೀಟೇಲ್ಸ್, UTR ನಂಬರು ಅಂತ ಏನಿರ್ತದೆ ಅದನ್ನೆಲ್ಲ ನೀವು ತಕ್ಷಣದಲ್ಲಿ 1930ಗೆ ಕಾಲ್ ಮಾಡಿದ್ರೆ ಅಥವಾ ನಿಮ್ಮ ಹತ್ರ ಕಂಪ್ಯೂಟರ್ ಇಟ್ಕೊಂಡು www.cybercrime.gov.in ಅಲ್ಲಿಗೆ ನೀವು ಈ ಮಾಹಿತಿ ನೀಡದಲ್ಲಿ, ಸೊ ಅದನ್ನ ಇಮಿಡಿಯೇಟ್ ಆಗಿ ಪ್ರಿವೆಂಟ್ ಮಾಡೋದಕ್ಕೆ ಅಕೌಂಟ್ ನ ಫ್ರೀಸ್ ಮಾಡ್ಬಿಟ್ಟು, ಫಾರ್ ಎಕ್ಸಾಂಪಲ್ ಈಗ ಉಪೇಂದ್ರ ಅವ್ರ ಮಿಸಸ್ಗೆ ಒಂದು ಅಫೆನ್ಸ್ ಆಯ್ತು, ಅವ್ರಿಗೆ ಗೊತ್ತಾಯ್ತು, ಇಂಟ್ಯಾಕ್ಟ್ ಆಗಿ 15 ಲಕ್ಷ ವಾಪಸ್ ಹಾಕಿದ್ವಿ. ಬಟ್ ಇನ್ನೊಂದು ಕೇಸ್ ಇದೆ, ನಾನು ಅದನ್ನು ಒಂದು ಹೇಳ್ತೀನಿ. ರೀಸೆಂಟ್ ಆಗಿ ನಮ್ಗೆ ಡೆಲ್ಲಿಯಿಂದ ಒಂದು ಕಾಲ್ ಬರ್ತದೆ. ಸೊ ಇಂಥವ್ರ ಅಕೌಂಟ್ ಇಂದ ಸಾಕಷ್ಟು ಹಣ ಹೋಗಿದೆ, ಅವ್ರಿಗೆ ಕಾಲ್ ಮಾಡ್ತಾ ಇದೀವಿ, ಅವರು ಡಿಜಿಟಲ್ ಅರೆಸ್ಟ್ ವಿಕ್ಟಿಮ್ ಆಗಿರ್ಬೋದು, ಅವರು ನಾವು ಕಾಲ್ ಮಾಡಿದ್ರೆ ಕೂಡ ತಗೊಳ್ತಾ ಇಲ್ಲ. ಬಹುಶಃ ನಾವು UP ನಂಬರ್ ಅಥವಾ ಡೆಲ್ಲಿ ನಂಬರ್ ಇಂದ ಕಾಲ್ ಮಾಡ್ತಾ ಇದೀವಿ, ಅದಕ್ಕೆ ತಗೊಳ್ತಾ ಇಲ್ಲ. ಲೋಕಲ್ ನಂಬರ್ ಇಂದ ನೀವು ಕಾಲ್ ಮಾಡ್ಬಿಟ್ಟು ನೀವು ಅವ್ರನ್ನ ಹೇಳಿ ಕನ್ವಿನ್ಸ್ ಮಾಡಿ ಅಂತಂತ ಕೇಳಿದಾಗ ನಾವು ಟ್ರೈ ಮಾಡ್ತೀವಿ, ಆದ್ರೂ ಅವ್ರು ಎತ್ಕೊಳ್ಳಲ್ಲ. ಸೊ ಫಿಸಿಕಲಿ ನಮ್ಮ ಪೊಲೀಸರನ್ನ ಮನೆಗೆ ಕಳಿಸ್ತೀವಿ, ಆದ್ರೂ ಅವರು ನಮ್ಗೆ ಕೋಆಪರೇಟ್ ಮಾಡೋದಕ್ಕೆ ಒಪ್ಕೊಳ್ಳಲ್ಲ. ಅಂದ್ರೆ ಮೇ ಬಿ ಅವ್ರು ನಿಮ್ಮನ್ನ ಫೇಕ್ ಅನ್ಕೊಳ್ತಾ ಇದಾರೆ, ಅಲ್ಲಿಗೆ ಬರ್ತೀವಿ. ಅದು ಯಾಕೆ ಅಂತಂತ ಹೇಳಿದ್ರೆ, ಆಮೇಲೆ ಅವರು ರಿಲೇಟಿವ್ಸ್ ಗೆ ಕನ್ವಿನ್ಸ್ ಮಾಡಿ ನಮ್ಮ ಸ್ಟೇಷನ್ಗೆ ಕರೆಸ್ತೀವಿ. ನಮ್ಮ ಹತ್ರ ಖುದ್ದಾಗಿ ನಾವು ಮಾತಾಡಿದಾಗೆ ಆಗನು ಅವರು ಸ್ಟೇಟ್ಮೆಂಟ್ ಕೊಡೋದಕ್ಕೂ ರೆಡಿ ಇಲ್ಲ. ಸೊ ಈ ಮಧ್ಯೆ ನಮ್ಗೆ 1 ವಾರ ಆಗತ್ತೆ ಅವ್ರನ್ನ ಕನ್ವಿನ್ಸ್ ಮಾಡಿ ಕರ್ಕೊಂಡ್ ಬರೋದಕ್ಕೆ. ಆ 1 ವಾರನೂ ಕೂಡ ಅವ್ರು ಏನ್ ಮಾಡ್ತಾ ಇದ್ರು, ಫೇಕ್ ಪೊಲೀಸರಿಗೆ ಹೇಳ್ತಾ ಇದ್ರು ರಿಯಲ್ ಪೊಲೀಸ್ ಅವ್ರು ಬಂದಿದ್ದಾರೆ, ಅವ್ರಿಗೆ ನಾನು ಮಾಹಿತಿ ಕೊಡ್ಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಅಷ್ಟು ಭಯ ಅವನಿಗೆ ಇಟ್ಟಿದ್ರು. ಯಾತಕ್ಕೆ ಭಯ ಆಗಿತ್ತು ಅವನಿಗೆ ಅಂತಂತ ಹೇಳಿದ್ರೆ, 1 ವರ್ಷ ಕಳೆದಲ್ಲಿ ಅವರು ಒಂದು ಅಫೆನ್ಸ್ ಇದೆ, ಸೆಕ್ಸ್ಟಾರ್ಷನ್ ಅಂತ ಒಂದು ಅಫೆನ್ಸ್ ಇದೆ. ಈ ಸೆಕ್ಸ್ಟಾರ್ಷನ್ ಅಂದ್ರೆ ಅಫೆನ್ಸ್ ಏನಂದ್ರೆ, ಸಡನ್ ಆಗಿ ಒಂದು ವಿಡಿಯೋ ಕಾಲ್ ಬರ್ತದೆ, ಆ ವಿಡಿಯೋ ಕಾಲ್ ಅಲ್ಲಿ ಒಂದು ಲೇಡಿ ನೇಕಡ್ ಅಥವಾ ಅರಬೆತ್ಲೆ ಇದ್ಕೊಂಡು ಅವ್ರ ಜೊತೆಗೆ ಇಂಟ್ರಾಕ್ಟ್ ಮಾಡ್ತಾರೆ. ಇಂಟ್ರಾಕ್ಟ್ ಮಾಡ್ಬಿಟ್ಟು ಅದನ್ನ ರೆಕಾರ್ಡಿಂಗ್ ಮಾಡಿರ್ತಾರೆ. ಆ ರೆಕಾರ್ಡಿಂಗ್ ಅವ್ರಿಗೆ ಕಳಿಸ್ಬಿಟ್ಟು, ನೀವು ದುಡ್ಡು ಹಾಕದೆ ಹೋದ್ರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಕಳಿಸ್ಕೊಡ್ತೀವಿ ಈ ವಿಡಿಯೋ ಅಂತ ಹೇಳಿ ಹೆದರ್ಸ್ಬಿಟ್ಟು, ಇವರು ಮಾನ ಮರ್ಯಾದೆ ಹೋಗತ್ತೆ ಅಂತಂತೇಳಿ ಅವರು ಏನ್ ಮಾಡ್ತಾರೆ, ಹೇಳ್ದೇನೆ 1.6 crore ಅಷ್ಟು ದುಡ್ಡು ಅವ್ರು ಹಾಕೊಂಡ್ಬಿಟ್ಟಿರ್ತಾರೆ ಅವ್ರಿಗೆ ಆಲ್ರೆಡಿ.
ಓಕೆ ಇವ್ರಿಗೇನು ಭಯ ಏನಂತ ಹೇಳ್ತೀವಿ, ನಾನು ಪೊಲೀಸರಿಗೆ ಹೇಳಿದ್ರೆ, ಅವರು ಆಲ್ರೆಡಿ ಹೇಳಿದ್ರೆ, ನೀವು ರಿಯಲ್ ಪೊಲೀಸರಿಗೆ ಯಾರಿಗಾದ್ರೂ ಹೇಳಿದ್ರೆ ನಿಮ್ಮನ್ನ ಅರೆಸ್ಟ್ ಮಾಡ್ತೀವಿ. ಅವ್ರಿಗೆ ಗೊತ್ತು ನೀವು ರಿಯಲ್ ಪೊಲೀಸ್ ಅಂತ ಗೊತ್ತು. ಇಟ್ಸ್ ಲೈಕ್ ಕಿಡ್ನಾಪರ್ಸ್ ಗಳಿಗೆ ತಂದೆ ತಾಯಿ ಹೆದರ್ಕೊಳ್ತಾರಲ್ಲ, ಪೊಲೀಸರು ಮಧ್ಯಸ್ಥಿಕೆ ವಹಿಸ್ಬೇಕಾದ್ರೆ ಹಂಗಾಗಿದೆ ಇಲ್ಲಿ ಅಂತ. ಸೊ ಆತರ ಅವ್ರಿಗೆ ಇದನ್ ಮಾಡಿದ್ರೆ ಇವತ್ತಿನವರೆಗೂ ಕೂಡ ಅವರು ಬಂದು ಕಂಪ್ಲೇಂಟ್ ಕೊಟ್ಟಿಲ್ಲ ಇನ್ನು ನಮ್ಗೆ. ಓಕೆ, ಹಣದ ಪಾಡಿಗೆ ಹಣ ಹೋಯ್ತು, ಹಣ ಹೋಗಿದೆ. ಅದಕ್ಕೆ ಬೇರೆ ಪೊಲೀಸರು ಅಲ್ಲಿ ಅಕೌಂಟ್ಸ್ ಎಲ್ಲ ಫ್ರೀಸ್ ಮಾಡಿಟ್ಟಿದ್ದಾರೆ. ಈಗಲೂ ಟೈಮ್ ಮಿಂಚಿಲ್ಲ. ಅವ್ರು ನಮ್ಮ ಹತ್ರ ಬಂದ್ರೆ ಕಂಪ್ಲೇಂಟ್ ಕೊಟ್ರೆ ನಾವು ಇಮಿಡಿಯೇಟ್. ಎಷ್ಟು ಟೈಮ್ ಇರುತ್ತೆ ಸರ್ ಹಣವನ್ನ ಕಳ್ಕೊಂಡಂತಹ ವ್ಯಕ್ತಿ ನಿಮ್ಮನ್ನ ಬಂದು ಕಾಂಟ್ಯಾಕ್ಟ್ ಮಾಡಕ್ಕೆ? ಅವನಿಗೆ ಬೇಕಾಗಿರೋ ಮಿನಿಮಮ್ ಮ್ಯಾಕ್ಸಿಮಮ್ ಟೈಮ್? ಫಸ್ಟ್ ಅಂಡ್ ಫಾರ್ಮೋಸ್ಟ್ ಅವರು ನಮ್ಮ ಹತ್ರ ಬರೋದಕ್ ಮುಂಚೆನೆ ತಮ್ಮ ಮನೆಯಿಂದನೇ ಎಲ್ಲಿದ್ದಾರೆ ಅಲ್ಲಿಂದನೇ 1930ಗೆ ಫೋನ್ ಮಾಡಿ ಹೇಳ್ಬೋದು. ಸೊ ಫಸ್ಟ್ ಥಿಂಗ್ಸ್ ಫಸ್ಟ್ ಅಂತ ನಾವೇನ್ ಹೇಳ್ತೀವಿ, ಈ ಅಕೌಂಟ್ ಯಾರ್ದು ಅಕೌಂಟ್ ಅಕ್ಯೂಸ್ಡ್ ಅಕೌಂಟ್ ಅಂತ ನಾವೇನ್ ಹೇಳ್ತೀವಿ, ಆ ಅಕೌಂಟ್ ಫ್ರೀಸ್ ಮಾಡಿದ್ರೆ ನಮ್ಗೆ ಜಾಸ್ತಿ ಹಣ ಬರೋ ಸಾಧ್ಯತೆ ಜಾಸ್ತಿ ಇರ್ತದೆ. ಇಲ್ಲಾಂದ್ರೆ ಏನ್ ಮಾಡ್ತಾನೆ, ಅವ್ನ ಹಣ ಅಕೌಂಟ್ ಅಲ್ಲೇ ಇಡಲ್ಲ, ಅವ್ನು ತೆಗೆದುಬಿಟ್ಟು ಸಾವಿರಾರು ಅಕೌಂಟ್ಗಳಲ್ಲಿ ಕಳಿಸ್ಬಿಟ್ಟು ಅದನ್ನ ತೆಗೆದು ಬಿಡ್ತಾನೆ. ಈ ಅಫೆನ್ಸಸ್ ಇಲ್ಲೇ ಬೆಂಗಳೂರಲ್ಲೇ ಆಗ್ಬೇಕಂತಲ್ಲ, ಎಲ್ಲೋ ಕೂತು ಮಾಡೋ ಅಫೆನ್ಸಸ್ ಆಗಿರ್ತದೆ. ಟೈಮ್ ಕಳೆದಷ್ಟು ನಮ್ಗೆ ಸಕ್ಸಸ್ ರೇಟ್ ಕಡಿಮೆ ಆಗುತ್ತೆ. ಸರ್, ಇನ್ನೊಂದು ಕುತೂಹಲದ ಪ್ರಶ್ನೆ, ಇಂತಹ ಎಷ್ಟೋ ಕೇಸ್ಗಳನ್ನ ನೀವು ಹ್ಯಾಂಡಲ್ ಮಾಡಿರ್ತೀರಿ ಅಂಡ್ ಎಷ್ಟೋ ಜನ ಹಣ ಕಳ್ಕೊಂಡಿರೋರಿಗೆ ಹಣ ಕೂಡ ಬಂದಿರುತ್ತೆ. ಬಟ್ ಈ ಯಾರು ಈ ಸೈಬರ್ ಕ್ರೈಮ್ ಮಾಡ್ತಾ ಇದಾರಲ್ಲ, ಇಂಥವ್ರುಗಳನ್ನ ಅರೆಸ್ಟ್ ಮಾಡೋ ಕೆಲಸ ಅದ್ ಕಷ್ಟ ಸಾಧ್ಯನಾ ಸರ್? ಆಗೋದೇ ಇಲ್ವಾ? ಆ ನಂಬರ್ಸ್ ಏನಿದೆ ನಮ್ಮಲ್ಲಿ? ಇದನ್ನ ನಾವು ಅರೆಸ್ಟ್ ಮಾಡ್ತೀವಿ. ಈಗ ನಾನು ಟೋಟಲಿ ನಮ್ಮ ಸೈಬರ್ ಕ್ರೈಮ್ ಅಫೆನ್ಸ್ ನಾವು ಬೆಂಗಳೂರು ಸಿಟಿನಲ್ಲಿ ನಾವು ನೋಡಿದಾಗ ನಮ್ಗೆ 7.62% ಕೇಸಸ್ ಅಲ್ಲಿ ನಾವು ಅರೆಸ್ಟ್ ಮಾಡ್ಬಿಟ್ಟು ಅಥವಾ ಡಿಟೆಕ್ಟ್ ಮಾಡಿರ್ತೀವಿ ಕೇಸಸ್. ಸಾಕಷ್ಟು ಕೇಸಸ್ ಯಾಕೆ ಡಿಟೆಕ್ಟ್ ಆಗಲ್ಲ ಅಂತ ಹೇಳಿದ್ರೆ, ಬೈ ದ ಟೈಮ್ ನಮ್ಮ ಹತ್ರ ಬರೋವರೆಗೆ ಸಾಕಷ್ಟು ಟೈಮ್ ಹೊಟ್ಟೋಗಿರುತ್ತೆ, ಎವಿಡೆನ್ಸ್ ಕೂಡ ನಾಶ ಆಗಿರುತ್ತೆ. ಎಷ್ಟೋ ಟೈಮ್ ಕಂಪ್ಲೇಂಟ್ಸ್ ಎಲ್ಲ ಬಂದ್ಬಿಟ್ಟು ಕ್ಲೀನ್ ಆಗಿ ಫಾರ್ಮ್ಯಾಟ್ ಮಾಡ್ಕೊಂಡು ಮೊಬೈಲ್ ತಗೊಂಡ್ಬಂದು ಇಟ್ಕೊಂಡಿರ್ತಾರೆ. ನಮ್ಗೆ ಎವಿಡೆನ್ಸ್ ಕಲೆಕ್ಟ್ ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ. ಸೊ ಇದು ಎವಿಡೆನ್ಸ್ ಕೂಡ ಪ್ರಿಸರ್ವ್ ಮಾಡ್ಕೊಳ್ಬೇಕಾಗತ್ತೆ. ಆಮೇಲೆ ನಾವು ಇಲ್ಲಿ ಇರ್ತೀವಿ, ಅಫೆನ್ಸ್ ಎಲ್ಲೋ ಆಗಿರುತ್ತೆ. ಅದಕ್ಕೆ ಈ 1930 ಮಾಡಿರೋದು ಯಾತಕ್ಕೆ ಅಂತ ಹೇಳಿದ್ರೆ, ಎಲ್ಲಿದ್ದಾಗ ನಾವು ಕಾಲ್ ಮಾಡಿದ್ರೆ ಅಲ್ಲಿ ಲೋಕಲ್ ಪೊಲೀಸಿಗೂ ಕೂಡ ಸಹಾಯ ತಗೊಂಡು ನಾವು ಇಲ್ಲಿಂದ ಮಾಹಿತಿ ಕೊಟ್ಬಿಟ್ಟು ಅವ್ರನ್ನ ಅರೆಸ್ಟ್ ಮಾಡಿಸ್ಕೊಳ್ಳೋದಕ್ಕೆ ಅಥವಾ ತಕ್ಷಣ ಹಿಡಿದ್ಬಿಟ್ಟು ಅಮೌಂಟ್ ನ ರಿಕವರಿ ಮಾಡ್ಕೊಳ್ಳೋದಕ್ಕೆ ಪ್ರಾವಿಷನ್ಸ್ ಮಾಡ್ಕೊಳ್ಳೋದು.